ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ. ನೀವು ನೋಡೋಕಂದ್ರೆ ನೀವು ಯಾರೋ ನಾವು ಯಾರೋ, ಬಟ್ ದೀದಿ ಸಿಸ್ಟರ್ ಅಂತ ಕರೆಯುವಾಗ ಮೇಡಮ್ ಅಂತ ಎಷ್ಟು ರೆಸ್ಪೆಕ್ಟಾಗಿ ಕರಿತೀರಾ ನೀವೆಲ್ಲ. ಕಮೆಂಟ್ ಮಾಡಿ ತಿಳಿಸಿದಾಗ ನಂಗೆ ನಿಜವಾಗ್ಲೂ ಖುಷಿ ಆಗೋದಿಲ್ಲ. ನನಗೆ ಯಾವುದೋ ಒಂದೇ ಎರಡು ಸ್ಟಾರ್ಟಿಂಗಲ್ಲಿ ಅಂಥ ಬ್ಯಾಡ್ ಏನಿಲ್ಲ. ಎಲ್ಲರೂ ನನ್ನೇ ನೋಡ್ತಾ ಇದ್ರು ಮಾಸ್ಕ್ ಹಾಕ್ಕೊಂಡಿರೋದ್ರಿಂದ. ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಶಶಿ ಲಕ್ಷ್ಮಿ ಚಾನಲ್ಗೆ. ಇವತ್ತು ಟ್ರಾನ್ಸ್ಪರೆಂಟ್ ಪ್ಲಾಸ್ಟರ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಅದನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ, ಓಕೆನಾ? ಮೌತ್ ಸ್ಟಫ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ತುಂಬ ಸಲ ಮಾಡಿರೋದ್ರಿಂದ ಈ ಥರ ಹೊಸದಾಗಿ ಒಂದು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಆದಷ್ಟು ನಾನು ಟ್ರೈ ಮಾಡ್ತೀನಿ ಲಾಂಗ್ ವಿಡಿಯೋ ಮಾಡೋದಕ್ಕೆ, ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಈಗ ನಾನು ಪ್ಲಾಸ್ಟರ್ ಹಾಕೋತಾ ಇದ್ದೀನಿ. అది తలకాయ తిరుగుతుంది, అది తలకాయ తిరుగుతుంది, అది తలకాయ తిరుగుతుంది.
ಟೆಸ್ಟ್ ಮಾಡಿ ತೋರಿಸ್ತೀನಿ. ಫಸ್ಟ್ ಹಾಕೊಂಡಾಗ ಗಮ್ ಜಾಸ್ತಿ ಇರುತ್ತೆ, ಇವಾಗ ಹಾಕ್ಕೊಳಲ್ಲ, ಸ್ವಲ್ಪ ಕಡಿಮೆ ಗಮ್ ಇದೆ. ಕೆಲವು ಕಮೆಂಟ್ ಬಂದಿತ್ತು ಹಳೇದು, ಮ್ಯಾಮ್ ನೀವು ಹತ್ರದಿಂದ ತೆಗೀರಿ ಪ್ಲಾಸ್ಟರ್ನ, ನಮಗೂ ಗೊತ್ತಾಗುತ್ತೆ ಕಾಣಿಸುತ್ತೆ ಅಂತ. ನೋಡಿ ಇವತ್ತು ತುಂಬ ಹತ್ರದಿಂದ ತೆಗ್ದಿದ್ದೀನಿ. ಅದ್ರ ಜೊತೆಗೆ ಲಿಪ್ ಮಾರ್ಕು ಕೂಡ ಇದೆ. ನಾನು ಏನೂ ಹಾಕ್ಕೊಂಡಿಲ್ಲ, ಲಿಪ್ಗೂ ಅಷ್ಟೇ ಸ್ಕಿನ್ಗೂ ಅಷ್ಟೇ. ನಾನು ಆವಾಗೇ ಏನು ಹೇಳಿದ್ದು ಅಂದರೆ, ನಾನು ಹಾಗೆ ಬರ್ತಾ ಐಬ್ರೋ ಮಾಡಿಸ್ಕೊಂಡು ಬಂದೆ. ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ತುಂಬ ಜನ ಇದ್ದರು ವೀಡಿಯೋ ಮಾಡ್ಕೊಳ್ಳುವಾಗ. ಅದಕ್ಕೆ ಟೈಮ್ ಬೇರೆ ಆಗಿಬಿಟ್ಟಿತ್ತು. ಸರಿ ಆಯಿತು ಅಂತ ಅದೊಂದು ವೀಡಿಯೋ ಮಾಡ್ಕೊಳ್ಳಿಲ್ಲ. ಎಲ್ಲರೂ ನನ್ನೇ ನೋಡ್ತಾಯಿದ್ರು ಮಾಸ್ಕ್ ಹಾಕ್ಕೊಂಡಿರೋದ್ರಿಂದ. ಯಾಕಂದರೆ ಈಗ ಕರೋನಾ ಟೈಮಲ್ಲಿ ಜಾಸ್ತಿ ಯೂಸ್ ಮಾಡ್ತಾಯಿದ್ರು, ಈಗೆಲ್ಲ ಅಷ್ಟೊಂದು ಯೂಸ್ ಮಾಡಲ್ವಲ್ಲ, ಅದಕ್ಕೋಸ್ಕರ. ಅಲ್ಲಿಂದ ಬಂದಮೇಲೆ ಮೈಕ್ ಹಾಕ್ಕೊಂಡೆ. ನಾನು ಹೋಗೋ ಅರ್ಜೆಂಟಲ್ಲಿದ್ದೆ, ಅವಾಗ ಮೈಕ್ ಹಾಕ್ಕೊಂಡಿರಲಿಲ್ಲ. ವಿಡಿಯೋ ತುಂಬ ಇಲ್ಲ, ಸ್ವಲ್ಪ ಶಾರ್ಟ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ವಿಡಿಯೋ ಮಾಡಿ ಅಂತ, ಅವರು ಸ್ವಲ್ಪ ಮಾಡಿದ್ದಾರೆ ಅಷ್ಟೇ. ನೆಕ್ಸ್ಟ್ ಟೈಮು ಲಾಂಗ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕಮೆಂಟಲ್ಲೂ ಕೂಡ ಯಾರೋ ಹೇಳಿದೆ ಲಾಂಗ್ ವಿಡಿಯೋ ಮಾಡಿ ಮ್ಯಾಮ್ ಇನ್ನು ಅಂತ. ಕೆಲವೊಂದು ಲಾಂಗ್ ವಿಡಿಯೋ ಕೂಡ ಇದೆ 22 ಮಿನಿಟ್ಸ್ವರೆಗೂ. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಎಲ್ಲರೂ ಕಂಟಿನ್ಯೂಸ್ ಆಗಿ ನೋಡಿ ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ. ನಾನು ಕಷ್ಟಪಟ್ಟು ಎಡಿಟ್ ಮಾಡಿರ್ತೀನಿ. ಈ ವಿಡಿಯೋ ಹೀಗೆ ಬರಬೇಕು, ಇಷ್ಟು ಟೈಮಿಂಗ್ಸೇ ಬರಬೇಕು, ಇಷ್ಟೇ ಎಡಿಟ್ ಮಾಡಬೇಕು, ಇದೇ ತೋರಿಸ್ಬೇಕು ಅಂತ ಮಾಡಿರ್ತೀನಿ. ದಯವಿಟ್ಟು ಎಲ್ಲರೂ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ ನಾನು. ತುಂಬ ಕಮೆಂಟ್ಸ್ಗಳು ಬರ್ತಿರುತ್ತೆ ನನಗೆ. ಒಂದು ಕೂಡ ಬ್ಯಾಡ್ ಕಮೆಂಟ್ ಯಾವುದು ಬಂದಿಲ್ಲ ನನಗೆ. ಯಾವುದು ಒಂದು ಎರಡು ಸ್ಟಾರ್ಟಿಂಗಲ್ಲಿ ಅಂಥ ಬ್ಯಾಡ್ ಏನಿಲ್ಲ, ಏನು ನನಗೆ ಸರಿಯಾಗಿ ಅರ್ಥ ಕೂಡ ಆಗಿಲ್ಲ. ನಿಜ ಹೇಳ್ಬೇಕಂದ್ರೆ ನಾನು ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳ್ತೀನಿ. ತುಂಬ ಸಹಕಾರ ಬರ್ತಾ ಇದೆ ನನ್ನ ಚಾನಲ್ಗೆ ನಿಮ್ಮಿಂದ. ಒಂದೊಳ್ಳೆ ಸಪೋರ್ಟಾಗಿ ನಿಂತಿದ್ದೀರಾ ನನಗೆ. ಹೊಸ್ದಾಗಿ ಚಾನಲ್ ಮಾಡಿ ಇಷ್ಟು ಗ್ರೋ ಆಗಬೇಕು ಅಂದರೆ ಅದು ನನ್ನಿಂದ ಅಲ್ಲ, ನನ್ನ ಎಫರ್ಟ್ ಜೊತೆ ನಿಮ್ಮ ಪಾತ್ರ ಕೂಡ ಇದರಲ್ಲಿದೆ. ನಿಜ ಹೇಳ್ಬೇಕಂದ್ರೆ ನೀವ್ಯಾರೋ ನಾವ್ಯಾರೋ, ಬಟ್ ದೀದಿ ಸಿಸ್ಟರ್ ಅಂತ ಕರೀವಾಗ ಮೇಡಮ್ ಅಂತ ಎಷ್ಟು ರೆಸ್ಪೆಕ್ಟಾಗಿ ಕರಿತೀರಾ ನೀವೆಲ್ಲ. ಕಮೆಂಟ್ ಮಾಡಿ ತಿಳಿಸಿದಾಗ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಈ ಸಪೋರ್ಟ್ ಇದೇ ಥರ ಇರಲಿ. ಕಮೆಂಟ್ ಮಾಡ್ತೀರಾ, ವಿಡಿಯೋ ನೋಡ್ತೀರಾ, ಲೈಕ್ ಮಾಡ್ತೀರಾ ಅಂದರೆ ಸುಮ್ಮನೆ ಅಲ್ಲ. ಎಷ್ಟೊಂದು ವಿಡಿಯೋಗೆ ಲೈಕೇ ಬರೋದಿಲ್ಲ, ವ್ಯೂಸೇ ಬರೋದಿಲ್ಲ, ಸಬ್ಸ್ಕ್ರೈಬೇ ಆಗೋದಿಲ್ಲ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಇಷ್ಟಪಟ್ಟು ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, ಇದೇ ಸಪೋರ್ಟು ಮುಂದುವರಿಸಿ. ನಾನು ಎಫರ್ಟ್ ಆಗ್ತಾ ಇದ್ದೀನಿ, ಅದಕ್ಕೆ ಪ್ರತಿಫಲ ಅಂದರೆ ನೀವು ನೋಡೋ ವ್ಯೂಸು. ನಾನು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೆ ಪ್ರತಿಫಲ ನನಗೆ ಸಿಗ್ತಾ ಇದೆ. ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ. ನೀವು ನೋಡೋದ್ರಿಂದನೇ ನನಗೆ ಸಕ್ಸಸ್ ಸಿಗ್ತಾ ಇದೆ. ನೀವು ಇಷ್ಟಪಡ್ತಾ ಇದ್ದೀರಾ ಅಂತ ಕೂಡ ನನಗೆ ಗೊತ್ತಾಗ್ತಾ ಇದೆ. ಇಲ್ಲಾಂದರೆ ವ್ಯೂಸೇ ಬರೋದಿಲ್ಲ ಅಲ್ವಾ, ನನಗೆ ಸಬ್ಸ್ಕ್ರೈಬ್ ಕೂಡ ಆಗೋದಿಲ್ಲ. ಬಟ್ ನಿಜ ಹೇಳಬೇಕು ಅಂದರೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಬೋದು. ನಿಜ ಹೇಳ್ಬೇಕಂದ್ರೆ ನನಗೆ ಖುಷಿ ಆಗ್ತಾ ಇದೆ, ಹಾಗೆ ಕಣ್ಣು ತುಂಬ್ಕೋತಾ ಇದೆ. ಯಾಕಂದರೆ ಖುಷಿಗೆ ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ಚಾನಲ್ಗೆ.
ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವಿಡಿಯೋ ನೀವು ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಗುಡ್ ಕಮೆಂಟ್ ಮಾಡಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಇಂಟ್ರೆಸ್ಟಿಂಗ್ ಇರೋ ವಿಡಿಯೋ ಜೊತೆ ಸಿಗೋಣ.